ಮಿಸ್ಟರ್ ಎಂಪಿ, ನೀನಲ್ಲ ನಿಮ್ಮಪ್ಪ ಬಂದ್ರು ನನ್ನ ಟಚ್ ಮಾಡಕ್ಕಾಗಲ್ಲ ಎಂದ ಶಾಸಕ ಪ್ರದೀಪ್ ಈಶ್ವರ್ ಸಂಸದ ಸುಧಾಕರ್ಗೆ ಓಪನ್ ಸವಾಲ್ ಹಾಕಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಪ್ರದೀಪ್ ಈಶ್ವರ್, ಕೋವಿಡ್ ನಲ್ಲಿ ನಿನ್ನ ಒಳಗೆ ಹಾಕಿಸ್ತೀನಿ. ಸುಧಾಕರ್, ನೀನೊಬ್ಬ ಕೋವಿಡ್ ಕಳ್ಳ, ನಿನ್ನ ಒಳಗೆ ಹಾಕಿಸಿಯೇ ತೀರುತ್ತೇನೆ. ನೀನಲ್ಲ ನಿಮ್ಮಪ್ಪನ ಕೈಲೂ ಕೂಡ ನನ್ನ ಒಂದು ಕೂದಲು ಮುಟ್ಲಿಕ್ಕೆ ಆಗಲ್ಲ ಎಂದು ಆವಾಜ್ ಹಾಕಿದ್ದಾರೆ ಪ್ರದೀಪ್ ಈಶ್ವರ್. ಒಬ್ಬ ಕೋವಿಡ್ ಕಳ್ಳ, ಆ ಕಳ್ಳನನ್ನ ಒಳಗೆ ಕಳಿಸ್ತಿರ್ತೀನಿ. ಅದ್ ಹೆಂಗ್ ಕಾಪಾಡ್ಕೊಂತಾನ ಕಾಪಾಡ್ಕೊಳಕ್ಕೆ ನೋಡ್ರಿ, 7-8 ಕೋಟಿ ಖರ್ಚು ಮಾಡಿದಾನ ಮನುಷ್ಯ. ಶವಗಳ ಮೇಲೆ ಸಂಪಾದಿಸಿರೋ ದುಡ್ಡು 7-8 ಕೋಟಿ ಸಂಪಾದಿಸಿದಾರೆ. ರಾಜ್ಯ ದೇಶ ಅಲ್ಲ ಸುಧಾಕರ್, ನಿಮ್ಮಪ್ಪ ಕೈಯಲ್ಲಿ ಕೂಡ ನನ್ನೊಂದು ಕೂದಲು ಮುಟ್ಟಕ್ಕಾಗಲ್ಲ. ನಿನ್ನ ಅಖಾಡದಲ್ಲಿ ಬಂದೆ ನಿನ್ನ ನೋಡ್ದಿರೋದು ನಾನು ಇವತ್ತು ನಂಬರ್ ಗೇಮ್ ನಮ್ಮ ಕಡೆ ಇರಲಿಲ್ಲ, ನಿಮಗೂ ಗೊತ್ತಿತ್ತು. 19 ಆ ಕಡೆ ಇತ್ತು, 16 ಈ ಕಡೆ ಇತ್ತು. ಸುಧಾಕರ್ ಇಂಥ ಚಾಲೆಂಜ್ಗೆಲ್ಲ ಇಳಿದ್ರೆ ನಾಳೆಯಿಂದ ನಾನು ಅಖಾಡಕ್ಕೆ ಕಿಡಿಬೇಕಾಗುತ್ತೆ. MLCಗಳು. ಪ್ರದೀಪ್ ಈಶ್ವರ್ ಓಪನ್ ಸವಾಲ್ಗೆ ನಯವಾಗಿ ಹೇಳಿಕೆ ನೀಡಿದ ಸಂಸದ ಸುಧಾಕರ್, ನಾನು ಮಾನ್ಯ ಪ್ರದೀಪ್ ಈಶ್ವರ್ಗೆ ಅಭಾರಿಯಾಗಿರುತ್ತೇನೆ. ಪ್ರದೀಪ್ ಈಶ್ವರ್ರ ಇದೇ ರೀತಿ ಉಡಾಫೆ ಉತ್ತರ ಕೊಡ್ತಾ ಇರಲಿ. ಅವರ ದ್ವೇಷದ ಬಾಣಗಳನ್ನ ಬಿಡ್ತಾ ಇದ್ದಾರೆ. ಅವು ನನಗೆ ಕಮಲದ ಹೂವಾಗಿ ಕೊರಳಿಗೆ ಬೀಳ್ತಾ ಇವೆ. ಅಲ್ಲದೆ ಪ್ರದೀಪ್ ಈಶ್ವರ್ ಹೀಗೆ ಡ್ಯಾನ್ಸ್ ಮಾಡ್ತಾ ಇರಲಿ, ಇನ್ನು 3 ವರ್ಷ ಆಮೇಲೆ ರಾಜ್ಯದಲ್ಲೂ ಇರಲ್ಲ, ದೇಶದಲ್ಲೂ ಇರಲ್ಲ ಎಂದು ಸುಧಾಕರ್ ಹೇಳಿದ್ದಾರೆ. ನಾನು ಮಾನ್ಯ ಪ್ರದೀಪ್ ಈಶ್ವರ್ ಅವರಿಗೆ ಭಾಳ ಅಭಾರಿಯಾಗಿದ್ದೀನಿ. ಅವರ ಈ ರೀತಿಯ ಉಡಾಫೆ ಮಾತುಗಳು, ಈ ರೀತಿಯ ದ್ವೇಷದ ಏನು ಆ ಬಾಣಗಳು ಬಿಡ್ತಾ ಇದ್ದಾರಲ್ಲ, ಇದೆಲ್ಲ ಕೂಡ ನನಗೆ ಕಮಲದ ಹೂವಾಗಿ ಹೂಮಾಲೆ ಆಗಿ ನನ್ನ ಕೊರಳಿಗೆ ಬೀಳ್ತಾ ಇದೆ. ಇದು ಹಿಂಗೆ ಮುಂದುವರಿಲಿ, ಇವ್ರ ಮಾತಿಗೆ ಮುಂದುವರಿಬೇಕು, ಇವ್ರ ನಡೆಗೆ ಮುಂದುವರಿಬೇಕು, ಇವ್ರ ಡ್ಯಾನ್ಸ್ ಹಿಂಗೆ ಮಾಡಬೇಕು. ಇನ್ನೂ ಸ್ವಲ್ಪ ಹೆಚ್ಚು ಡ್ಯಾನ್ಸ್ ಕಲ್ತ್ಕೊಂಡು ಬರಲಿ ಅಂತ ನಾನು ಅಪೇಕ್ಷೆ ಮಾಡ್ತೀನಿ. ಮಾಡಿ ಇದೇ ರೀತಿ ನೀವು ಮಾಡ್ತಾ ಇರಿ. ಇನ್ನೂ 3 ವರ್ಷ ಇದೆ. ನೀವು ಏನೆಲ್ಲ ಮಾಡಬೇಕು ಈ 3 ವರ್ಷದಲ್ಲಿ ಮಾಡಿ. ಆಮೇಲೆ ನಿಮಗೆ ಖಂಡಿತ ಈ ರಾಜ್ಯದಲ್ಲಲ್ಲ, ಈ ದೇಶದಲ್ಲಲ್ಲ, ಎಲ್ಲಿ ಕೂಡ ನಿಮಗೆ ಅವಕಾಶ ಇರೋದಿಲ್ಲ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಪ್ಲೀಸ್ ನೋಟ್ ಮೈ ಪಾಯಿಂಟ್.